ಹಾಯ್ ಫ್ರೆಂಡ್ಸ್, ನೋಡಿ ನಿಮಗೆ ಸಿಂಪಲ್ಲಾಗಿರೋ ಒಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಆ್ಯಂಡ್ ಬೆಸ್ಟ್ ಟಿಪ್ಸ್ ಏನಪ್ಪ ಅಂದರೆ, ನಿಮ್ಮ ಹತ್ರ ಯಾರೇ ಟೈಲರ್ಸ್ಗಳಿರ್ತೀರಲ್ಲ ಅವ್ರುಗಳಿಗೆ ಟೈಲರ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಬೇರೆಯವ್ರಿಗೂ ಕೂಡ ಇದು ಯೂಸ್ ಆಗುತ್ತೆ. ಏನಪ್ಪ ಅಂದರೆ ಈ ರೀತಿ ಸ್ಪಾಂಜ್ ಇರುತ್ತೆ ನೋಡಿ, ನೀವು ನೋಡ್ತಾ ಇರ್ಬೋದು. ಈ ರೀತಿ ಸ್ಪಾಂಜು ಈ ಥರ ಸ್ಪಾಂಜು ಎಲ್ಲೇ ಇರಲಿ, ಇದಕ್ಕಿನ್ನ ಸಣ್ಣ ಸಣ್ಣ ಪೀಸ್ ಇದ್ದರೂ ಅಷ್ಟೇ ಈ ರೀತಿ ಸ್ಪಾಂಜನ್ನ ತಗೊಂಡು ನೀವು ಈ ರೀತಿ ಮಿಷಿನಲ್ಲಿ ಇದು ಇಲ್ಲಿ ಏನು ಯಾವುದೇ ರೀತಿ ಮೂಮೆಂಟ್ಸ್ ಇರೋಲ್ಲ ಮಿಷಿನಲ್ಲಿ, ಹಾಗಾಗಿ ಈ ಜಾಗಕ್ಕೆ ಹಾಕ್ಕೊಬೋದು. ಆ್ಯಂಡ್ ಸೂಜಿಗಳು ಅಷ್ಟೇ ನೋಡಿ, ತುಂಬ ದಿನದಿಂದ ನಾನೊಂದು ಸುಮಾರು ಕಳೆದಾಕಿದ್ದೀನಿ. ಅಂದರೆ ಈ ಸೂಜಿಗಳು ಈ ಥರದ್ದೇ ಒಂದು 2-3 ಪ್ಯಾಕೆಟ್ ಸೂಜಿ ಕಳೆದಾಕಿದ್ದೀನಿ ಅನ್ಸುತ್ತೆ. ನೋಡಿ, ಈ 3 ಸೂಜಿ ಈ ಸ್ಪಾಂಜ್ ಹಾಕ್ದಾಗಿಂದ ಇದು ಒಂದೇ ಸೂಜಿ ಇದ್ದಿದ್ದು, ಆಮೇಲೆ ಅಲ್ಲಿ ಇಲ್ಲಿ ಬಿದ್ದಿದ್ದು ಉಳಿಕೊಂಡಿರೋದು ಇವೆರಡು ಸೂಜಿ ಮನೇಲಿದ್ದವು ನೋಡಿ. ಇವನ್ನ ಹಾಕ್ಕೊಂಡಿದ್ದೀನಿ. ಏನಿಲ್ಲ, ನಮ್ಮದು ಬಟ್ಟೆ ಹೊಲ್ದಿದ್ದು ಹಾಕ್ತಿದ್ದಂಗೆ ಮುಗ್ಸ್ ಹಾಕಿ ಮತ್ತೆ ಇಲ್ಲಿ ಚುಚ್ಚಿಬಿಟ್ರೆ ಈ ಸೂಜಿ ಅಂತೂ ಎತ್ತು ಹೋಗೋಲ್ಲ. ಬೆಸ್ಟ್ ಆಪ್ಷನ್ನು. ಇಷ್ಟ ಆದರೆ ಲೈಕ್ ಮಾಡಿ. ನೀವು ಕೂಡ ಈ ರೀತಿ ಮನೇಲೂ ಕೂಡ ಮಾಡ್ಕೊಬೋದು. ಈ ರೀತಿ ಸ್ಪಾಂಜ್ ಇತ್ತಂದರೆ ನಿಮಗೆಲ್ಲಾದರೂ ಈ ಮನೇಲಿ ಯಾವುದಾದ್ರು ಸೇಫ್ ಪ್ಲೇಸ್ ಇತ್ತಂದರೆ ಅಂಥತ್ರ ಸ್ಪಾಂಜನ್ನ ಹಾಕ್ಕೊಂಡು ಚುಚ್ಚೋದಿರೋದನ್ನು ಮಾಡ್ಕೊಬೋದು. ಸ್ಪಾಂಜ್ ಏನಾದ್ರು ಇಲ್ಲಿ ಬಾಯಿ ಅರ್ವ ಇತ್ತು ಅಂತಂದರೆ ಅದನ್ನು ಕಟ್ ಮಾಡಿಬಿಟ್ಟು ನೀವು ಸ್ಟಿಚ್ ಮಾಡಿ ನೋಡಿ. ಈ ರೀತಿ ಸ್ಟಿಚ್ ಕೂಡ ಮಾಡ್ಕೊಬೋದು. ಸ್ಟಿಚ್ ಮಾಡ್ಕೊಂಡೇ ಹಾಕಿರೋದು ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಹಾಕಿದ್ದೀನಿ. ಸೂಜಿ ಮಾತ್ರ ನೋಡಿ ತಗೊಳ್ಳೋದು, ಚುಚ್ಚಿಬಿಡೋದು ಅಷ್ಟೇ, ಏನು ಮಾಡಿದ್ರೂ ಬೀಳಲ್ಲ. ಆಮೇಲೆ ಸೇಫು, ಯಾರ ಕೈಗೆ ಕಾಲಿಗೆ ತಗಲುತ್ತೆ ಅನ್ನೋದು ಇರೋಲ್ಲ. ಇಷ್ಟು ಈಸಿಯಾಗಿದೆ ಟಿಪ್ಸು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.